ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಸರಿ ರಾಜ್ಯಪಾಲರು ಅಂತೇಳಿ ಹೇಳ್ತಾ ಇದ್ರಿ. ಕೋರ್ಟ್ ಮೆಟ್ಟಿಲಿರಿತು ಪ್ರಕರಣ. ಕೋರ್ಟ್ ನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆರಂಭಿಕ ಹಿನ್ನಡೆ ಆಗಿದೆ. ಏನ್ ಹೇಳ್ತೀರಿ ಸರ್? ನಾವು ಹೇಳಿದ್ದು ಮಾತ್ರ ಸತ್ಯ ಅಂತ ಅನ್ಕೋಬೇಡಿ. ಈಗ ಸತ್ಯ ಏನು ಅನ್ನೋದನ್ನ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಈಗ ಕೋರ್ಟ್ನ ಆದೇಶಕ್ಕೆ ಮಾನ್ಯತೆ ಇದೆಯೇ ಹೊರತು ನಾವ್ ಹೇಳಿದ್ದಕ್ಕಲ್ಲ. ಅಂದ್ಮೇಲೆ ನೀವೇನು ಸುಳ್ಳುಗಳನ್ನ ಬಿತ್ತುತ್ತಾ ಇದ್ರೋ, ಅಸತ್ಯಗಳನ್ನ ಜನರ ಮಧ್ಯದಲ್ಲಿ ಹೇಳ್ತಿದ್ರೋ, ಗವರ್ನರ್ ಅನ್ನ ನೀವು ಮಿಸ್ಯೂಸ್ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ರೋ, ಇದೆಲ್ಲವೂ ಸುಳ್ಳಾಯ್ತು. ಗವರ್ನರ್ ಅನ್ನ ನಾವು ಮಿಸ್ಯೂಸ್ ಮಾಡಿಲ್ಲ. ನಾವು ಗವರ್ನರ್ ಅನ್ನ ಸರಿಯಾಗಿ ಯೂಸ್ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಅಪಾದನೆ ಮಾಡಿದಾಗ ಅದಕ್ಕೆ ನೀವು ಬೆಲೆ ಕೊಡಬೇಕಾಗಿತ್ತು. ಆವತ್ತೇ ನೀವು ರಿಸೈನ್ ಮಾಡಿದ್ರೆ ಇಷ್ಟೆಲ್ಲ ರಾದ್ದಾಂತ ಆಗ್ತಿರ್ಲಿಲ್ಲ. ಈಗ ರಾದ್ದಾಂತ ಆಗ್ಲಿಕ್ಕೆ ಕಾರಣ ನೀವೇ ಆದ್ರಿ. ಅದಾದ್ಮೇಲೆ ಮಿಸ್ಯೂಸ್ ಅಂತೇಳಿ ಕೋರ್ಟ್ಗೆ ಹೋದ್ರಿ. ಕೋರ್ಟ್ನ ಆದೇಶ ಏನ್ ಬಂದಿದ್ದೀಗ? ಕೋರ್ಟ್ ನಾವೇನ್ ಕೇಳಿದ್ವೋ ಅದಕ್ಕೆ ಉತ್ತರ ಕೊಟ್ಟಿದೆ. ಗವರ್ನರ್ ಏನ್ ಹೇಳಿದ್ರು ಅದನ್ನ ಎತ್ತಿಡಿದಿದೆ. ಅಂದ್ಮೇಲೆ ತಪ್ಪು ನಿಮ್ಮಲ್ಲಿದೆಯೇ ಹೊರತು ನಮ್ಮಲ್ಲಲ್ಲ. ಈಗ ಇದರಲ್ಲಿ ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಬಳಕೆ ಮಾಡಿ ಸೈಟ್ಗಳನ್ನ ಪಡೆದು ನಿಮ್ಮದೇ ಜಮೀನು ಅಲ್ದಿದ್ದಕ್ಕೂ ನೀವು ಪರಿಹಾರ ಕೇಳಿದ್ರಿ. ಮಾಡಿದ ತಪ್ಪಿಗೆ ಇವತ್ತು ಪ್ರಾಸಿಕ್ಯೂಷನ್ ನೀವು ಎದುರಿಸಬೇಕಾಗಿದೆ, ಮಾಡಿ ಅಷ್ಟೇ. ಈಗ ಪ್ರಾಸಿಕ್ಯೂಷನ್ ಎದುರಿಸಕ್ ಮುಂಚೆ ಈಗ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಿಮ್ಮ ಬಿಜೆಪಿ ಮುಖಂಡರು ಹೇಳ್ತಾ ಇದ್ರು. ನಿಮ್ಮ ಸ್ಟ್ಯಾಂಡ್ ಏನಿದೆ ಅಂತ? ನಾನು ಅದನ್ನ ಹೇಳ್ತೀನಿ. ಒಂದು ನಿಮಿಷನೂ ಅವರು ತಡ ಮಾಡದೆ ಕೊಟ್ರೆ ಗೌರವ ಅವರಿಗೆ. ಇಲ್ಲ ಅಂತಂದ್ರೆ ದೊಡ್ಡ ಹೋರಾಟ ಆಗತ್ತೆ. ಕಾನೂನು ಯಾರನ್ನೂ ಆ ತರ ಬಿಟ್ಟು ಕೊಡೋದಿಲ್ಲ. ನಾವು ಮೊದಲೇ ಕೇಳಿದ್ವಿ, ಅವತ್ತೇ ನೀವು ಕೊಟ್ಟಿದ್ರೆ ಇನ್ನಷ್ಟು ಗೌರವ ಹೆಚ್ಚುತ್ತಾ ಇತ್ತು. ಕೋರ್ಟ್ಗೆ ಹೋಗಿ ನಿಮ್ಮ ಮುಖದ ಮೇಲೆ ನೀವೇ ಇದನ್ನು ಹೊಲಸನ್ನ ಹಾಕೊಂಡಿದ್ದೀರಿ ಅಷ್ಟೇ. 40 ವರ್ಷದ ರಾಜಕಾರಣದಲ್ಲಿ ಎಂದೂ ಕೂಡ ನಾನು ಈ ರೀತಿಯಾದಂತಹ ಬ್ಲಾಕ್ ಚುಕ್ಕೆಗಳನ್ನ ಇಟ್ಕೊಂಡಿರ್ಲಿಲ್ಲ. ನಾನು ಈ ರೀತಿ ಅಪವಾದಗಳನ್ನ ಎದುರಿಸಲಿಲ್ಲ. ಈ ಕೇಸಲ್ಲೂ ಕೂಡ ನಾವು ಸಾಧಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ನೋಡಿ, ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ರು ಅವ್ರಿಗೆ? ನೀವು ಕಪ್ಪು ಚುಕ್ಕೆನೇ ಇಲ್ಲ ಅಂತ ಯಾರನ್ನ ಸರ್ಟಿಫಿಕೇಟ್ ಕೊಟ್ಟಿದ್ರ? ಯಾರು ಕೊಟ್ಟಿರ್ಲಿಲ್ಲ, ಅವರೇ ಹೇಳ್ಕೊಂಡಿದ್ದು. ಅವರು ಇವತ್ತು ಕಪ್ಪು ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕಿ ನೋಡೋಣ ಅನ್ನೋ ರೀತಿ ಹೇಳ್ತಿದ್ದಾರೆ. ಅವರು ಈಗ ಕಾಗೇನೇ ಹೊರತು ಕಪ್ಪು ಚುಕ್ಕೆ ಅಲ್ಲ. ಆದ್ರಿಂದ ಕೋರ್ಟ್ ಆದೇಶ ಬಂದಿದೆ, ಅದನ್ನ ಗೌರವಿಸಿ ರಾಜೀನಾಮೆ ಕೊಟ್ಟುಬಿಡಿ. ಇನ್ನು ಮೇಲೆ ಈ ರೀತಿ ರಾದ್ದಾಂತಗಳು ಮಾಡ್ಕೊಳ್ಬೇಡಿ. ನಿಮ್ಮ ಗೌರವ ನೀವೇ ಉಳಿಸ್ಕೊಳ್ಬೇಕಾಗಿದೆ. ಈಗ ಜನ ಉಳಿಸ್ಬೇಕಾಗಿದ್ದು ಹೋಗಿದೆ. ನಿಮ್ಮ ಮೇಲೆ ಏನಾದ್ರೂ ಸರಿಯಾಗಿ ಮೊದಲಿಂದಲೂ ಕೂಡ ಇನ್ವೆಸ್ಟಿಗೇಷನ್ಗಳು ನಡೆದು ಬಿಟ್ಟಿದ್ರೆ ನೀವು ಯಾವತ್ತೋ ಜೈಲಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಎಲ್ಲಕ್ಕೂ ಸಮಜಾಯಿಸಿ ಕೊಟ್ಕೊಂಡು ನೀವು ನನ್ಗೆ ಹೈಕಮಾಂಡ್ ಇದೆ, ನನಗೆ 136 ಜನ ಶಾಸಕರು ಇದ್ದಾರೆ, ಇರ್ಲಿ ಬಿಡಿ. ಹೈಕಮಾಂಡ್ 136 ಶಾಸಕರು ಕೋರ್ಟ್ನ ಆದೇಶವನ್ನು ಬದಲು ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ನಿಮಗೆ? ಯು ಪೀಪಲ್ ಆರ್ ಬಿಗ್ ಝೀರೋ ಬಿಫೋರ್ ದಿ ಕೋರ್ಟ್. ಅದರಿಂದಾಗಿ ಈ ಸ್ವಭಾವಗಳನ್ನ ಹೇಳಿದೆ ರಾಜೀನಾಮೆ ಕೊಟ್ಟು ಹೋಗ್ರಿ ಅಷ್ಟೇ. ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ, ಮೈಸೂರು.